ಹಾಯ್ ಗೈಸ್, ಪ್ರೀತಿ ಅನ್ನೋದು ಎರಡು ಪದದಲ್ಲಿ ವರ್ಣಿಸಲು ಅಸಾಧ್ಯ. ಅದೇನೇ ಇದ್ದರೂ ಅದನ್ನು ಅನುಭವಿಸಿಯೇ ನೋಡಬೇಕು. ನಿಜವಾದ ಪ್ರೀತಿ ಗುರುತಿಸುವುದು ಹೇಗೆ ಅನ್ನೋದು ದೊಡ್ಡ ಸವಾಲಾದರೆ ಕೆಲವರಿಗೆ ಅವರು ಲವ್ನಲ್ಲಿ ಇದ್ದಾರೋ ಇಲ್ಲವೋ ಅನ್ನೋದೇ ದೊಡ್ಡ ತಲೆಬಿಸಿಯಾಗಿದೆ. ಕೆಲವರು ಹೇಳ್ತಾರೆ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದೇ ನಿಜವಾದ ಲವ್ ಅಂತ. ನಿಮಗೆ ಯಾರನ್ನಾದರೂ ನೋಡಿ ಲವ್ ಅಟ್ ಫಸ್ಟ್ ಸೈಟ್ ಆಯಿತು ಅಂದರೆ ಅದು ಖಂಡಿತವಾಗಿಯೂ ಲವ್ ಅಲ್ಲ. ಲವ್ ಅನ್ನೋದು ಒಂದು ಸುಂದರವಾದ ಬೆಳವಣಿಗೆ. ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದು ಕೇವಲ ವ್ಯಾಮೋಹದಿಂದ ಹುಟ್ಟುತ್ತೆ. ಹಾಗಾದರೆ ನೀವು ಲವ್ವಲ್ಲಿ ಬಿದ್ದಿದ್ದೀರಾ ಅಂತ ತಿಳಿದುಕೊಳ್ಳೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲವ್ ಸೀಕ್ರೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಆನ್ಗೆ ಸೆಟ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇದು ಪೊಸೆಸಿವ್ನೆಸ್. ಲವ್ ಅಲ್ಲಿ ಬಿದ್ದಿದ್ದೀರಾ ಅಂದರೆ ಪೊಸೆಸಿವ್ನೆಸ್ ಕಾಮನ್. ಯಾಕೆಂದರೆ ನೀವು ಒಂದು ಹುಡುಗ ಅಥವಾ ಹುಡುಗಿ ಹತ್ರ ಕ್ಲೋಸ್ ಇದ್ದೀರಾ, ಬಟ್ ನೀವು ಫ್ರೆಂಡ್ಶಿಪ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಆ ಫ್ರೆಂಡ್ಶಿಪ್ನಲ್ಲಿ ಪೊಸೆಸಿವ್ ಅನ್ನೋ ಮಾತೇ ಬರಲ್ಲ. ಪೊಸೆಸಿವ್ ನಿಮಗೆ ಆಗ್ತಾ ಇದೆ ಅಂದರೆ ಅದು ಖಂಡಿತ ಲವ್ವೇ ಆಗಿರುತ್ತೆ. ನಂಬರ್ 2, ಅವರ ಜೊತೆ ಮಾತನಾಡುವಾಗ ಭಯ ಆಗೋದು. ಹೌದು, ಅವರ ಜೊತೆ ಮಾತನಾಡ್ತಾ ನಿಮಗೆ ಭಯ ಆಗ್ತಾ ಇದೆ ಅಂದರೆ ನೀವು ತಿಳ್ಕೊಳ್ಳಿ ಎಲ್ಲೋ ಒಂದು ಕಡೆ ಅವರೆಡೆಗೆ ನಿಮ್ಮ ಮನಸ್ಸನ್ನು ಕೊಟ್ಟಿದ್ದೀರಾ ಅಂತ. ಸೊ ಯಾಕೆಂದರೆ ನೀವು ಪ್ರೀತಿಸುವವರ ಹೊರತು ಬೇರೆಯವರಿಗೆ ಭಯ ಪಡುವಂತಹ ಪ್ರಮೇಯವೇ ಬರಲ್ಲ. ಟಿಪ್ ನಂಬರ್ 3, ಯೋಚನೆ ಮಾಡಿ ಮಾತನಾಡುವುದು. ಹೌದು, ನೀವು ಒಂದು ಪರ್ಸನ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅವರು ತುಂಬ ಹತ್ತಿರದವರಾಗಿರಬೇಕು. ಹತ್ತಿರದವರು ಅಂದರೆ ಅವರು ನಿಮ್ಮ ಮನಸ್ಸಿನಲ್ಲಿ ಜಾಗ ಪಡೆದಿರ್ತಾರೆ. ಸೊ ಈ ಲಕ್ಷಣ ಇದ್ದರೆ ಇದು ನೀವು ಲವ್ವಲ್ಲಿ ಬಿದ್ದಿದ್ದೀರಾ ಅನ್ನೋಕ್ಕೆ ಒಂದು ತುಂಬ ಅತ್ಯುತ್ತಮವಾದ ಸೂಚನೆಯಾಗಿರುತ್ತೆ. ಟಿಪ್ ನಂಬರ್ 4, ಅವರ ಜೊತೆ ಯಾವಾಗಲೂ ಇರಬೇಕು ಅನಿಸೋದು. ಹೌದು, ಅವರ ಜೊತೆ ಯಾವಾಗಲೂ ಇರಬೇಕು ಅನಿಸೋದು ಅಂದರೆ ನೀವು ತುಂಬ ಹೊತ್ತು ಅವರ ಜೊತೆ ಇದ್ದು ಮನೆಗೆ ಬರ್ತೀರಾ, ಬಟ್ ಮನೆಗೆ ಬಂದರೂ ಕೂಡ ಅವರ ಬಗ್ಗೆನೇ ಯೋಚನೆ ಮಾಡಿ ಅವರ ಜೊತೆನೇ ಇರಬೇಕು, ಅವರ ಜೊತೆ ಇನ್ನೂ ಮಾತನಾಡಬೇಕು ಅಂತ ಅನಿಸಿದರೆ ಇದು ಕೂಡ ನೀವು ಲವ್ವಲ್ಲಿ ಬಿದ್ದಿದ್ದೀರಾ ಅನ್ನೋಕ್ಕೆ ಒಂದು ಲಕ್ಷಣ. ಟಿಪ್ ನಂಬರ್ 5, ರಿಸ್ಟ್ರಿಕ್ಷನ್ ಮಾಡೋದು. ನೀವು ಅವರಿಗೆ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ಪ್ರೀತಿಯ ಒಂದು ದೊಡ್ಡ ಸನ್ನೆಯಾಗಿರುತ್ತೆ. ಹೇಗೆಂದರೆ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದೀರಾ ಅಂದರೆ ಅವರ ಮೇಲೆ ಕಾಳಜಿಯ ಹೊರತಾಗಿ ಬೇರೆ ಏನೋ ಇರಬೇಕಲ್ವಾ, ಅದೇ ಪ್ರೀತಿ. ಸೊ ಇದಿಷ್ಟು ನಿಮ್ಮಲ್ಲಿ ಕಂಡು ಬಂದರೆ ನೀವು ಲವ್ವಲ್ಲಿ ಬಿದ್ದಿರೋದು 95% ಗ್ಯಾರಂಟಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇದೇ ರೀತಿಯ ಇನ್ಫಾರ್ಮೇಷನ್ ವಿಡಿಯೋ ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಸೂಪರ್ ವಿಡಿಯೋ ಜೊತೆ ಮತ್ತೆ ಬರ್ತೀರಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.